ಕರ್ನಾಟಕ ಕಲ್ಯಾಣ ಕರ್ನಾಟಕದೊಳಗೆ ನೀವು ಎಲ್ಲಿ ತನಕ ಸರಾಯಿ ಬಂದ್ ಮಾಡಲು ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ ಜನ ಮುಗ್ಧರು ಸರಾಯಿ ಕುಡಿದು ಮನಿಗಳು ಹಾಳಾಗ್ಯಾವ. ನಿಮ್ಗೆ ನಡ್ರಿ ನಾನು ಮಾಧ್ಯಮದವ್ರಿಗೆ ತೋರಿಸ್ತೀನಿ. ಒಂದ್ ಊರಾಗ ನಿಮ್ಗ 25 ರಿಂದ 30 ವರ್ಷದ 100-200 ವಿಧವೆಯರು ಸಿಗ್ತಾರೆ. ನಿಮ್ಗೆ ವಿಧವಾ ಗ್ರಾಮಗಳಾಗಿ ಪರಿವರ್ತನೆ ಆಗತ್ತ ಈ ರಾಜ್ಯದೊಳಗ. ಅದ್ರ ಕುದಿ ನಿಮಗಿಲ್ಲ, ಬರೀ ಸರಾಯಿ ಮಾರೋದು, ಆ ದುಡ್ಡು ಹೊಡೆಯೋದು. ಇಟ್ಟು 30,000 ರೂಪಾಯಿ ನಾವು ಏನ್ ಕೊಡ್ಲತ್ತೀವಿ, ಗೃಹಲಕ್ಷ್ಮಿ. ನಾನು ಅದಕ್ಕೆ ಹೇಳತ್ತೀನಿ, ನಾನು ಇವತ್ತ ಒಬ್ಬಕಿ 24 ವರ್ಷದ ಹೆಣ್ಮಗಳು ಗಂಡ ಕುಡಿದು ಸಾಯ್ತಾನ. ಆ ಮನೆಯವರು ಅನಾಥರು, ಅಕ್ಕಿನ ಹಿಂದಿದ್ದವರು ಅನಾಥರು, ಸಣ್ಣ 3 ಮಕ್ಕಳು ಅನಾಥರು. ಪರಿಸ್ಥಿತಿ ಏನಾಗ್ಲತ್ತದ? ಇದ್ರ ಬಗ್ಗೆ ಮಾತಾಡ್ರವ್ರಿಗೆ ನೋವಾಗ್ತದ. ನಾನು ಮತ್ತೆ ಈ ನೆಲದ ಶಾಸಕನಾಗಿ ನಿಮ್ಮ ಗೃಹಲಕ್ಷ್ಮಿ ನಮಗ್ ಬೇಕಾಗಿಲ್ಲ. ರೈತರಿಗೆ ಪರಿಹಾರ ಕೊಡ್ರಿ, ರೈತರು ತೊಂದರೆ ಅವ್ರಿಗೆ ಪರಿಹಾರ ಕೊಡ್ರಿ. ನಾನೇ ಹೇಳತ್ತೀನಲ್ಲ, 1 ಕೋಟಿ ಹೆಣ್ಮಕ್ಳು ಸಹಿ ಮಾಡಿಸ್ಕೊಡ್ತೀನಿ. ನಾವೇ ನಿಮಗ್ ದುಡ್ಡು ಹಾಕ್ತಿವಿ ಪ್ರತಿ ತಿಂಗಳಿಗೆ. ನಮ್ಮ ಹೆಣ್ಮಕ್ಳು ಅಷ್ಟು ಸಬಲರಹರ, ಹೊಲಕ್ಕೆ ಹೋಗಿ ದುಡಿಯೋರ. ನಮ್ದು 2,000 ಕೊಟ್ಟು ಈ ಸರಾಯಿ ಮುಖಾಂತರ ಮನಿ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ಲತ್ತಿರಲ್ಲ. ಇವತ್ತು ನನಗೆ ಕೆಲವು ಸ್ನೇಹಿತರು ಕೇಳಿದ್ರು, ಇದು ಹಿಂದೆ ಸರ್ಕಾರದೊಳಗ ನಾನು